ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ತುಂಬ ಪೋಸ್ಟ್ಗಳು ಖಾಲಿ ಇದೆ. ಅದನ್ನು ಫಿಲ್ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ, ಮತ್ತು MBBS ಕೋರ್ಸ್ ಆದ ಕೂಡಲೇ ವೈದ್ಯರ ಇದು ಆಗುತ್ತೆ, ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ಅದು ಯಾವ ರೀತಿ? ನೋಡಿ, ನಮಗೆ ಪರ್ಮನೆಂಟ್ ನಾವು ಇವತ್ತು ನೇಮಕಾತಿ ಮಾಡಲಿಕ್ಕೆ ಈಗಾಗಲೇ ನಾವು ಹಿಂದೆ ಬರೆದಿದ್ದು ಅದನ್ನು ಫಾಲೋಅಪ್ ಮಾಡಿ ತಗೊಂಡು ಅದನ್ನು ಕಾಲ್ ಫಾರ್ ಮಾಡ್ತೇವೆ. ಆವಾಗ ಅದಕ್ಕೆ ಕ್ರೈಟೀರಿಯಾ, ಮೆರಿಟ್ಸ್, ರೋಸ್ಟರ್ ಸಿಸ್ಟಮಲ್ಲಿ ಇರ್ತದೆ. ಅಲ್ಲಿಯ ತನಕ ನಮಗೆ ಸುಮಾರು ರಾಜ್ಯದಲ್ಲಿ ಒಟ್ಟಾರೆಯಾಗಿ 900 ನಮಗೆ MBBSನ ಕೊರತೆ ಈಗ ಇದೆ ಇದರಲ್ಲಿ ಇಡೀ ರಾಜ್ಯದಲ್ಲಿ. ಅದಕ್ಕಾಗಿ ನಾವು ಎಲ್ಲಿಯಾದರೂ ಕೊರತೆ ಇದ್ದ ಕಡೆ ಯಾರಾದರೂ MBBS ಪಾಸಾಗಿ ಬಂದವರು ಕಾಂಟ್ರಾಕ್ಟ್ ಬೇಸಲ್ಲಿ ಜಾಯ್ನ್ ಆಗಲಿಕ್ಕೆ ಇಚ್ಛೆ ಇದ್ದಲ್ಲಿ ಅವರಿಗೆ ನೇರವಾಗಿ 1 ವಾರದೊಳಗಡೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೇವೆ. ಅವ್ರು ಬರೀ ಏನು ಎಲ್ಲಿಗೆ ಹೋಗ್ಬೇಕಂದಿಲ್ಲ, ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಅವರ ಅರ್ಜಿಯನ್ನು ಕೊಡಬೇಕು. ಜಿಲ್ಲಾಧಿಕಾರಿ ಅವರ ಸರ್ಟಿಫಿಕೇಟ್ ನೋಡಿ DC ಫೈಲ್ ತಗೊಂಡು ಹೋಗಿ ಸೈನ್ ಅವರೇ ತಗೊಂಡು ಬಂದು ಇವನಿಗೆ ಆದೇಶ ಪತ್ರ 1 ವಾರದಲ್ಲಿ ಕೊಡಬೇಕು. 1 ವಾರದಲ್ಲಿ ಅವನು ಕೊಡದಿದ್ದಲ್ಲಿ ಆ DH ಅನ್ನು ನಾವು ಸಸ್ಪೆಂಡ್ ಮಾಡ್ತೇವೆ ಇದಕ್ಕೆ. ಮತ್ತು ಪ್ರಥಮ ಬಂದು ಸೇರುವಾಗಲೇ 60,000 ರೂಪಾಯಿಯ ವೇತನ ಕೊಡೋದು ನಾವು ಇವತ್ತು ಕೊಡ್ತೇವೆ. ನಮ್ಗೇನಂತ ಹೇಳಿದರೆ, ಈ ಕಲಿತವರಿಗೆ ಈಸಿಯಲ್ಲಿ ಇಲ್ಲದ ಗೌರ್ಮೆಂಟ್ ಆಫೀಸ್ ಕಾಯೋದು, ಇವತ್ತು ಬನ್ನಿ ನಾಲ್ದು ಬನ್ನಿ ಅದು ನೋಡ್ತೇನೆ, ಅದು DC ಹತ್ರ ಹೋಗಬೇಕು, ಅವ್ರು ಕಾಲ್ ಫಾರ್ ಮಾಡಲಿಲ್ಲ, ಒಂದು ಸಲ ಹೋಗ್ತಾನೆ ರೊಕ್ಕ ಕಲ್ತವನು, 100 ಸಲ ರಾಜ ಕಚೇರಿಗೆ ಹೋಗ್ತಾವನು, ಎಲ್ಲಿಗೆ ಬೇರೆ ಕಡೆ ಕೆಲಸ ಸಿಕ್ಕಿಬಿಡ್ತದೆ. ಅದಾಗಬಾರ್ದು. ಅವ್ರಿಗೆ ಜಾಬಿಗೆ ಇಸಿ ಆಕ್ಸೆಸ್ ಇರಬೇಕಂತ ಹೇಳಿಕೊಂಡೇ ನಾವು ಈ ಸಿಸ್ಟಮನ್ನು ನಾವು ಇವತ್ತು ಮಾಡಿದ್ದೇವೆ. ಸರ್, ಈಗ ನಿಮಗೆ ಆರೋಗ್ಯ ಇಲಾಖೆ ಕೊಟ್ಟಿದ್ದಕ್ಕೆ ಹಿಂದಿನ ಸಚಿವರಾಗಿದ್ದು ದಿನೇಶ್ ಗುಂಡೂರಾವ್ ಅವರ ವೈಫ್ ಒಂದು ಟ್ವೀಟ್ ಮಾಡಿದ್ದಾರೆ, ಮೆರಿಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಮತ್ತು ಲಾಯಲ್ಟಿ ಇದು ಮ್ಯಾಟರ್ ಆಗೋದಿಲ್ಲ, ಅದು ಅಸಮಾಧಾನ ಏನಾದರೂ ಇಲ್ಲ? ನಾನು ಇಲ್ಲ ಅಂತ ಯಾವುದು ಸಬ್ಜೆಕ್ಟ್ ಇಲ್ಲ. ಯಾಕೆ ನಾನು ಅವ್ರನ್ನ ಸಚಿವರಾಗಿದ್ದು ನಾನು ಕೂಡ ಜೊತೆ ಅವ್ರ ಮನೆಗೆ ಹೋಗಿದ್ದೇನೆ, ಭೇಟಿಯಾಗಿ ಬಂದಿದ್ದೆ. ಅದಕ್ಕೆ ವಿಚಾರ ಯಾವುದು ಕೂಡ ಸಂಬಂಧನೇ ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದಕ್ಕೆ ಏನಾದರೂ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ? ಇಲ್ಲ, ನಾನು ಈ ಟ್ವೀಟ್ ನೋಡಲಿವೂ ಇಲ್ಲ. ನೀವು ಹೇಳಿದಂತೆ ನನಗೆ ಇವತ್ತು ಗೊತ್ತಾಗುವುದು. ಮತ್ತು ಬಹುಶಃ ಇನ್ನು ಎಕ್ಸ್ಪ್ಯಾನ್ಷನ್ ಇದ್ದೇ ಇರ್ತದೆ. ಯಾರೆಂದು ಹೈಕಮಾಂಡ್ ಪಕ್ಷ ತೀರ್ಮಾನ ಇವತ್ತು ಮಾಡ್ತದೆ. ಮತ್ತೆ ಪಕ್ಷದಲ್ಲಿ ಕೆಲವರಿಗೆ ಮತ್ತೆ ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋದು ಅಸಮಾಧಾನ ಇದೆ. ಸಮೀರ್ ಅವರಿಗೂ ಕೊಟ್ಟಿಲ್ಲ, ಹೌದು, ಸಮೀರ್ ಅವರಿಗೆ ಕೊಟ್ಟಿಲ್ಲ, ಸ್ವಲ್ಪ ಕಿರಣ್ ಸಮೀರ್ ಅವ್ರಿಗೆ ಕೊಟ್ಟಿಲ್ಲ ಅನ್ನೋದೊಂದು ನೋಡಿ, ಎಲ್ಲರಿಗೂ ಕೂಡ ಪಕ್ಷ ಇವತ್ತು ಗುರುತಿಸ್ತದೆ. ಎಕ್ಸ್ಪ್ಯಾನ್ಷನ್ ಇವತ್ತು ಇದೆ. ನಾನಿಲ್ಲಿ ರಾಜ್ಯಕ್ಕೆ ಬಗ್ಗೆ ನಾನು ಕೂಡ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ನಮ್ಮತ್ತೆಲ್ಲ ಕೂಡ ಧಾರ್ಮಿಕ ಕ್ಷೇತ್ರದ ಅವ್ರು ಯಾವುದೇ ಪಕ್ಷದಲ್ಲಿ ಇಲ್ಲ, ಅವ್ರು ಬರೀ ದೇವರ ಕೆಲಸದಲ್ಲಿ ಮಾತ್ರ ಇದ್ದಾರೆ. ಅದಕ್ಕೆ ಮುಂದಿನ ಮಾತಾಡೋ ಸಂದರ್ಭ ನಾವು ಮಾತಾಡ್ತೇವೆ. ಒಂದು ವಿಶೇಷ, ನಿಮಗೆಲ್ಲರಿಗೂ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಯಾವುದು? ಅದು ಮುಖ್ಯಮಂತ್ರಿ ಕೇಳಿ ಹೇಳ್ತೇವೆ. ಸದ್ಯಕ್ಕೆ ನಾವು ಇದ್ದೇವೆ, ಜಿಲ್ಲೆಯವರಾಗಿ ನೀವು ಇದ್ದೀರಿ. ಯಾವುದು? ನಾನು ಈಗಾಗಲೇ ಕೋಲಾರದಲ್ಲಿ ಉತ್ಸವ ಸಚಿವನಾಗಿದ್ದೆ, ಚಾಮರಾಜನಗರ ಉತ್ಸವ ಸಚಿವನಾಗಿದ್ದೇನೆ, ಮಂಗಳೂರಲ್ಲಿ ಉತ್ಸವ ಕೆಲಸ ಮಾಡಿದ್ದೇನೆ. ಯಾರದು ಇದ್ದರೆ ಅವರಿಗೆ ಮಂಗಳೂರು ಕೊಟ್ಟು ನಾನು ಬೇರೆ ಜಿಲ್ಲೆ, ನನಗೆ ಅಲ್ಲಿಯ ಅನುಭವ, ಸಂಸ್ಕೃತಿ ನನಗೆ ಅನುಭವ ಆಗ್ತದೆ ಅಂತ ಹೇಳಿಕೊಂಡು ಬಹುಶಃ ಇದ್ದೇನೆ. ಆಯ್ತಾರೆ. ಅದು ಅಲ್ಟಿಮೇಟ್ ಆಗಿ ಮನೆ ಮುಖ್ಯಮಂತ್ರಿ ಅದನ್ನು ತೀರ್ಮಾನ ಮಾಡ್ತಾರೆ. ಈಗ ಇದಕ್ಕೆ ನೀವು MBBS ಎಲ್ಲಿ ಶಾರ್ಟೇಜ್ ಇದೆ ಅಲ್ಲಿ ಆಸ್ ಅಗೇನ್ಸ್ಟ್ ಇದನ್ನು ಕೆಲವು ಸರ್ವ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಇವರು ಇದು ಆಯುರ್ವೇದಿಕ್ ಇವರೆಲ್ಲ ಮಾಡಿದವರು ಆಸ್ ಅಗೇನ್ಸ್ಟ್ ಅದಿಲ್ಲ, ಇದಕ್ಕೆ ಅದೀಗ ಇಲ್ಲ. ಎಲೋಪತಿ ಡಾಕ್ಟರ್ ಜಾಗದಲ್ಲಿ ಆಯುರ್ವೇದಿಕ್ ಎಲ್ಲಿ ಕೂಡ ಈಗ ಇಲ್ಲ, ಮುಂಚೆ ಇತ್ತು. ಆಮೇಲೆ ಅವರು ಏನಕ್ಕೆ ನಿಮ್ಮ NHM ಅಡಿಯಲ್ಲಿ ಸರ್ವ್ ಮಾಡುವಂತ ಇವ್ರಿಗೆ ಅವರಿಗೂ ಎಕ್ಸ್ಪ್ಲೈಟೇಷನ್ ಆಗ್ತದೆ ಅಂತೇಳಿ ಆಲ್ರೆಡಿ ಅಪ್ರೋಚ್ ದ ಕೋರ್ಟ್. ಈಗ ಅವ್ರದ್ದು ಏನು ಸ್ಟೇಟಸ್ ಏನಾಗುತ್ತೆ ಅಂದ್ರೆ NHM ಅಡಿಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಅವರೆಲ್ಲ ನಿಮ್ಮಲ್ಲಿ ಸರ್ವ್ ಮಾಡ್ತಾ ಇರೋರು ದೇ ಹ್ಯಾವ್ ಬಿನ್ ಎಕ್ಸ್ಪ್ಲಾಯ್ಟೆಡ್ ಅಂತ ಹೇಳಿ ಅವರು ದೇ ಹ್ಯಾವ್ ನಾಟ್ ಬಿನ್ ರೆಗ್ಯುಲರೈಸ್ಡ್, ದೇರ್ ಸರ್ವಿಸ್ ಹ್ಯಾವ್ ನಾಟ್ ಬಿನ್ ರೆಗ್ಯುಲರೈಸ್ಡ್. ಸರ್, ನ್ಯಾಷನಲ್ ಹೆಲ್ತ್ ಮಿಷನ್ NHM ಇದರಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರವೇ ಅದೇ ಆದೇಶ ಆಗುವಂಥದ್ದು. ಮತ್ತು ಅದು ಮಂಗಳೂರಿಗೆ ಮಾತ್ರ ಮಾಡೋದಲ್ಲ, ಇಡೀ ದೇಶಕ್ಕೆ ಒಂದು ಕಾನೂನು ಮತ್ತು ನಿಯಮ ಇದೆ. ಅದಕ್ಕೆ ಅನುಗುಣವಾಗಿ ನಾವು ನಡೆದುಕೊಂಡು ಹೋಗೋದು ನಮ್ಮ ಜವಾಬ್ದಾರಿಯಾಗಿದೆ. ಆಮೇಲೆ ಇದು ನಿಮ್ಮ ಇನ್ಶೂರೆನ್ಸ್ ಸ್ಕೀಮ್ ಇದೆ, ಆರೋಗ್ಯ, ಅದರಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಸೆಂಟ್ರದವರು ಕೊಟ್ಟಿದ್ದಾರೆ ಸೀನಿಯರ್ ಸಿಟಿಸನ್ ಫ್ರೀ ಇದಕ್ಕೆ. ಸ್ಟಿಲ್ ಇಟ್ಸ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಹಿಯರ್. ಹೇಗೆ ಅಂದರೆ ಅದನ್ನೇನು ತೊಗೊಳ್ತೀರಾ ಹೇಗೆ ಸರ್? ಇಲ್ಲ, ಅದನ್ನು ನಾನು ನೆಕ್ಸ್ಟ್ ಮೀಟ್ ನಾನು ಪರಿಶೀಲನೆ ಮಾಡ್ತೇನೆ.
ಸೀನಿಯರ್ ಸಿಟಿಸನ್ ನಾವು ಫಸ್ಟ್ ನಾವು ಕನ್ಸಿಡರ್ ಮಾಡಲೇಬೇಕು ಆ ಇದರಲ್ಲಿ. ಯಾಕೆಂತ ನೋಡಿಕೊಂಡು ಅದು ನಾನು ಚರ್ಚೆ ಮಾಡಿಸಿಕೊಂಡು ಅದು ಒಳ್ಳೆ ಸೀನಿಯರ್ ಇಫ್ ಇಟ್ ಇಸ್ ಗುಡ್ ಫಾರ್ ದಿ ಪಬ್ಲಿಕ್ ಐ ವಿಲ್ ಅಡಾಪ್ಟ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.